ನಮಸ್ಕಾರ. ಇವತ್ತು ನಾನು ತಗೋತಾ ಇರೋದು ಬಹುಶಃ ಇದು ಲಾಸ್ಟು ಬಿಫೋರ್ ದಿ ಎಲೆಕ್ಷನ್ಸು ಲಾಸ್ಟ್ ವೀಡಿಯೋ. ಎಲೆಕ್ಷನ್ ಕುರಿತು ಒಂದು 4-5 ಇಂಪಾರ್ಟೆಂಟ್ ಇಶ್ಯೂಸನ್ನು ನಿಮ್ಮ ಮುಂದೆ ಇಟ್ಬಿಟ್ಟು ಮುಗಿಸ್ಬೋಣ ಅಂತ. ಈಗಾಗಲೇ ನಾನು ನಮ್ಮ ಈ ಮತದಾರ ಮುಂದೆ ನಾನು ನಿಖಿಲ್ ಕುಮಾರ್ ಅವರ ನಾಮಿನೇಷನ್ ಪೇಪರ್ಸು ಯಾಕೆ ಅಸಿಂಧು ಆಗ್ಬೋದು ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಈಗ ನೀವು ಅದನ್ನು ನೋಡ್ಬೇಕಾದ್ರೆ ನೀವು ಕಂಪ್ಯಾರಿಟಿವ್ ಆಗಿ ನೋಡಿ. 25ನೇ ತಾರೀಕು ಒಂದು ಅಫಿಡವಿಟ್ ಹಾಕಿದ್ದಾರೆ, 27ನೇ ತಾರೀಕು ಒಂದು ಅಫಿಡವಿಟ್ ಹಾಕಿದ್ದಾರೆ. ನಾವೀಗ ಫಸ್ಟು ಲಾಸ್ಟ್ ಪೇಜ್ ನೋಡೋಣ. ಆ ಲಾಸ್ಟ್ ಪೇಜನ್ನು ನೋಡಿದಾಗ ಇದು 25ನೇ ತಾರೀಕದು ಲೆಫ್ಟಲ್ಲಿದೆ, 27ನೇ ತಾರೀಕು ಕೊಟ್ಟಿರೋದು ರೈಟಲ್ಲಿದೆ. ಓಕೆ, ಅದು ಹಂಗೆ ನೋಡಿದ್ಮೇಲೆ ನಾವು ಪ್ರೀವಿಯಸ್ ಈ ಲಾಸ್ಟ್ ಪೇಜ್ ನೋಡಿದ್ದೀವಿ. ಎರಡೂ 25ನೇ ತಾರೀಕು ಕೊಟ್ಟಿರೋದು, 27ನೇ ತಾರೀಕು ಎರಡು ನಿಮ್ಮ ಮುಂದೆ ಇದೆ. ಲಾಸ್ಟ್ ಪೇಜು ಒಂದು ಪೇಜ್ ಹಿಂದಕ್ಕೆ ಹೋಗೋಣ. ನೋಡಿದ್ರೆ ನಿಮಗೆ ಅಲ್ಲಿ ವ್ಯತ್ಯಾಸ ಕಾಣಿಸ್ತದಲ್ಲ. ಸೊ ಇದು 25ನೇ ತಾರೀಕು ಆದಮೇಲೆ ಆ ರಿಟರ್ನಿಂಗ್ ಆಫೀಸರು ನೋಡಪ್ಪ ನೀನು ಮಾಡಿರೋದು ಪೂರ್ಣ ಇಲ್ಲ, ಇದನ್ನು ಪೂರ್ಣ ಮಾಡ್ಕೊಂಬಾ ಅಂತೇಳಿ ಗೆಟ್ ಅನದರ್ ಅಫಿಡವಿಟ್ ಅಂತ ಕಳಿಸ್ತಾರೆ. ಸೊ ಅಫಿಡವಿಟ್ ಹೊಸ್ದಾಗಿ ಮಾಡ್ಕೊಂಬಂದು ಕೊಟ್ಟಿದ್ದಾರೆ. ಓಕೆ, ಅದು ಅವರು ಆದೇಶದ ಮೇಲೆ ಕೊಟ್ಟಿರೋದು. ಇನ್ನೊಂದು ಪೇಜ್ ಹಿಂದಕ್ಕೆ ಹೋಗೋಣ, ಅದು ಸೇಮ್ ಇದೆಯಲ್ಲ, 25th ಕೊಟ್ಟಂಗೆ ಸೇಮ್ ಇದೆ. ಸೊ ಇನ್ನೊಂದು ಪೇಜ್ ಹಿಂದಕ್ಕೆ ಹೋಗೋಣ. ಅಲ್ಲಿ ನೋಡಿ, ಆ ಕಾಲಮು ಈ ಕಾಲಮ್ಗೂ ಎರಡಿಗೂ ನೋಡಿದ್ರೆ ಇಲ್ಲಿ ಅಡಿಷನಲ್ ಕಾಲಮ್ ಬಂದಿದೆ 27ನೇ ತಾರೀಕು ಬರಬೇಕು. ಅದಕ್ಕೆ ಅವ್ರು ಹೇಳಿದ್ದು ರಿಟರ್ನಿಂಗ್ ಆಫೀಸರ್ ಮಾಡ್ಕೊಂಬಾರಪ್ಪ ಅಂತ. ಇನ್ನೊಂದು ಪೇಜ್ ಹಿಂದಕ್ಕೆ ಹೋಗೋಣ. ಅದೇ ಥರ ಹೋಗ್ತಾ ಇದ್ದರೆ ಈ ವ್ಯತ್ಯಾಸಗಳು ಕಾಣಿಸ್ತದೆ. 25ನೇ ತಾರೀಕು ಅಫಿಡವಿಟಲ್ಲಿ ಇದ್ದಿದ್ದು 27ನೇ ತಾರೀಕು ಅಫಿಡವಿಟಲ್ಲಿ ಇಲ್ಲ. ಈಗ ನಾವು ಕೊನೆ ಪೇಜ್ ಹೋಗೋಣ. ಎಲ್ಲಿ ಸ್ವೇರಿಂಗ್ ಇನ್ ಅಂತ ಹೇಳಿದ್ರೆ ಆ ಲಾಸ್ಟ್ ಲೈನ್ ನೋಡಿ, ವೆರಿಫೈಡ್ ಅಟ್ ಮಂಡ್ಯ ದಿಸ್ ದಿ 21st ಡೇ ಆಫ್ ಮಾರ್ಚ್ 2019 ಅಂತ ಹೇಳಿದ್ರೆ ಇವತ್ತು ನಾನು ಮಾರ್ಚ್ 21ನೇ ತಾರೀಕು 2019ನೇ ಇಸ್ವಿಯಲ್ಲಿ ನಾನು ಇದನ್ನು ಪ್ರಮಾಣ ಮಾಡಿದ್ದೀನಿ ಅಂತ ಕೊಟ್ಟಿದ್ದಾರೆ. ಅದು ಹಿಂಗೆ ಎರಡರಲ್ಲೂ ಒಂದೇ ದಿನ ಬರ್ತದೆ. 25ನೇ ತಾರೀಕು ಆದಮೇಲೆ ನೀವು ತಿದ್ದುಪಡಿ ಮಾಡ್ಕೊಂಬರ್ತೀರಲ್ಲ, ಆಗ ತಿದ್ದುಪಡಿ ಮಾಡ್ಕೊಂಬಂದಾಗ ಯು ಆರ್ ಸ್ವೇರಿಂಗ್ ಇನ್, ಇಂಥ ದಿನ ನಾನು ಮಾಡಿದ್ದೀನಿ ಅಂತ ಹೊಸ್ದಾಗಿ ಮಾಡ್ಕೊಂಬರ್ಬೇಕು. ಅದಂಗೆ ಸೀರಿಯಲ್ ನಂಬರು ಅದೇ, ನೀವು ಹೇಳಿರೋ ಡೇಟು ಅದೇ, ನೀವು ರಿಜಿಸ್ಟರ್ ಮಾಡಿರೋ ಡೇಟು ಅದೇ. ಈಗ ಎರಡರಲ್ಲೂ ನೋಡಿದಾಗ ಅಫಿಡವಿಟ್ಟು ಫಾಲ್ಸ್ ಅಫಿಡವಿಟ್ಟು. ಅದ್ರ ಜೊತೆಗೆ ನಾವು 3 ಕಂಪ್ಲೇಂಟ್ ಕೊಟ್ಟಿದ್ವಿ. ಆ 3 ಕಂಪ್ಲೇಂಟಲ್ಲಿ ಎಲೆಕ್ಷನ್ ಕಮಿಷನ್ ಭಾರಿ ಸೀರಿಯಸ್ಸಾಗಿ ಅದನ್ನು ಪರಿಗಣನೆಗೆ ತಗೊಂಡಿದ್ದಾರೆ. ಹೆಂಗೆ, ಒಂದು ಅವ್ರದ್ದು ನಾಮಿನೇಷನ್ ಡೀಟೇಲ್ಸು ಸರಿ ಇಲ್ಲ, ಕೊಟ್ಟಿಲ್ಲ ಅಂತೆಲ್ಲ ಕೊಟ್ಟಿದ್ವಲ್ಲ, ಅದರಲ್ಲಿ 13ನೇ ತಾರೀಕು ಆದೇಶ ಆಗಿದೆ 48 ಗಂಟೆಯಲ್ಲಿ. ಯಾರಿಗೆ? ಡಿ ಸಿಗೆ, ಸಿ ಇ ಒಗೆ. ಅದು ನಾರ್ಮಲಿ ಎಲ್ಲ ಡಿ ಸಿಗೂ ಈ ಸಿ ಇ ಒಗೇನೋ ಹೋಗೋದು ಕಂಪ್ಲೇಂಟ್ ಕೊಟ್ಟರೆ. ನೆಕ್ಸ್ಟ್ ನಾವು ಇನ್ನೊಂದು ಕಂಪ್ಲೇಂಟ್ ನಾವು ಕೊಟ್ಟಿದ್ವಿ. ಅದರಲ್ಲಿ ಈ ನೀರಾವರಿ ಬಗ್ಗೆ, ಹೆಂಗೆ ಮಂಡ್ಯಗೆ ನೀರು ತುಂಬಿಸ್ಬಿಟ್ಟು ಬೆಂಗಳೂರಿನವ್ರಿಗೆ ನೀರು ಇಲ್ದಿರ ಮಾಡಿಬಿಟ್ಟು ಅಲ್ಲಿ ಅವ್ರಿಗೆ ಓಟು ಗಳಿಸ್ಕೋಬೇಕು ಅಂತ ಒಂದು ಪ್ರಯತ್ನ ಮಾಡ್ತಾರಲ್ಲ, ಅದ್ರ ಬಗ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ವಿ. ಅದನ್ನು ಭಾರಿ ಸೀರಿಯಸ್ಸಾಗಿ ತೊಗೊಂಡಿದ್ದಾರೆ. ಯಾರಿಗೆ ಬರೆದಿದ್ದಾರೆ ನೋಡಿ, ಚೀಫ್ ಸೆಕ್ರೆಟರಿ ಟು ಗವರ್ಮೆಂಟ್ ಆಫ್ ಕರ್ನಾಟಕ ಅಂತ ಕೊಟ್ಟಿದ್ದಾರೆ. ಅದು 12ನೇ ತಾರೀಕು ಆದೇಶ ಕೊಟ್ಟು ಸಾಯಂಕಾಲ 6 ಗಂಟೆಗೆ ನಮಗೆ ರಿಪೋರ್ಟ್ ಬರಬೇಕು ಅಂತ ಹೇಳ್ತಾರೆ ಚೀಫ್ ಸೆಕ್ರೆಟರಿಯಿಂದ, ಬೇರೆಯವ್ರ ಹತ್ರ ಅಲ್ಲ. ಮೂರನೇದು, ಈ 150 ಕೋಟಿ ಖರ್ಚು ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅಂತ ನಿಖಿಲ್ ಪರವಾಗಿ ಅಂತ ಹೇಳಿದ್ದಾರೆ. ಯಾರು ಹೇಳಿರೋದು? ಇವ್ರ ಮಗ, ಇಲ್ಲಿ ಕುಂತಿದಾರಲ್ಲ ಇವ್ರ ಮಗ, ಜೊತೆಯಲ್ಲೇ ಇರ್ತಾರಲ್ಲ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ದಂಡನಾಯಕ ಇವರೇ, ನಮ್ಮ ಅಂಬರೀಷ್ ಅವರು ಕಾಲತ್ರ ಕುಂತಿದಾರಲ್ಲ ಅವ್ರ ಮಗನೇ ಹೇಳಿರೋದು. ಭಾರಿ ಸೀರಿಯಸ್ ಆಗಿ ಟಿ ವಿಯಲ್ಲೆಲ್ಲ ಬಂತು. ಅದನ್ನು ಕೊಟ್ಟಿದ್ದೀವಿ. ಅದನ್ನು ಈ ಜನತೆ ಇನ್ನೊಂದು, ನೀವು ಒಂದೊಂದು ಬೂತಿಗೆ 5-5 ಲಕ್ಷ ಅಂತ ನೀವು ಓಟ್ ಹಾಕಕ್ಕೆ ಹೋದಾಗ ಯಾವನಾದ್ರೂ ಬಂದ್ಬಿಟ್ಟು ನೋಡ್ರಪ್ಪ JDS ಓಟ್ ಹಾಕ್ರಿ ಅಂತ ಹೇಳಿದಾಗ, ನೋಡ್ರಪ್ಪ ನಮ್ಮನ್ನು ಕುರಿಗಳ ಥರ ಕರ್ಕೊಂಡು ಹೋಗ್ತಿದ್ದೀರಾ, ನಮ್ಮನ್ನು ಕೋಳಿಗಳ ಥರ ಕರ್ಕೊಂಡು ಹೋಗ್ತಿದ್ದೀರಾ, ನಮ್ಗೆ ಏನು ಬೆಲೆ ಕಟ್ಟಿದ್ದೀರಿ ನೀವು ಅಂತ ಕೇಳ್ರಿ. ಪ್ರತಿಯೊಬ್ಬ ಓಟ್ರು ಆ ಯಾರು ಓಟ್ ಹಾಕಿ ಅಂತ ಹೇಳ್ತಾರೋ ಅವ್ರು ನೀವು ಕೇಳಬೇಕು, ನಮ್ಮನ್ನು ಕೋಳಿ ಫಾರಮ್ ಥರ ಇಲ್ಲ ಕುರಿ ಫಾರಮ್ ಥರ ಬೆಳೆಸ್ಕೊಬಿಟ್ಟಿದ್ದೀರಾ, ಏನು ರೇಟ್ ಬಂತು ನಮಗೆ ಅಂತ ಕೇಳ್ರಿ. ಕೇಳ್ಬಿಟ್ಟು ಓಟ್ ಹಾಕಿ. ಓಕೆ, ಅದು ಇದೆ. ದಟ್ ಈಸ್ ಆಲ್ಸೋ ದೇರ್. ಸೊ ಆ ಸಿಂಧು ಆಗೋದಂತೂ ಗ್ಯಾರಂಟಿ. ಇವ್ರಿಗೆ ನೀವು ಓಟ್ ಹಾಕ್ತಾರೆ ವೇಸ್ಟು. ಇದು ಮನಸ್ಸಲ್ಲಿ ಇಟ್ಕೊಳ್ಳಿ. ಈಗ ಸಾಲ ಮನ್ನಾ ಅಂತ ಹೇಳಿ ಎಲ್ಲ ಕಡೆನೂ ಹೇಳ್ಕೊಂಬಂದವ್ರೆ, ನೀವು ನಂಬಿಟ್ಟಿದ್ದೀರಾ. ಈಗ ಸಾಲ ಮನ್ನಾ ಆಗಿದೆ ಅನ್ನೋದಕ್ಕೆ ನೀವು ಯಾರಾದರೂ ಬಂದು JDSಗೆ ಓಟ್ ಹಾಕ್ರಿ ಅಂತ ಕೇಳಿದಾಗ ಅವ್ರಿಗೆ ಕೇಳ್ರಿ, ಸಾಲ ಮನ್ನಾ ಮಾಡಿದಾರಪ್ಪ ಯಾರಿಗಾದ್ರು ಅಂತ. ಯಾರಿಗೆ ಮಾಡಿದ್ದಾರೆ ಅಂತ ಕೇಳಿ. ಅವ್ರು ಯಾರ್ದು ಮಾಡಿಲ್ಲ, ಸುಮ್ಮನೆ ಡ್ರಾಮಾ ಆಳವ್ರೆ, ಅನೌನ್ಸ್ ಮಾಡೋರು.
ನೀವು ನಂಬಿಟ್ರಿ ಅರ್ರರ್ರ ಆಗೋಗ್ಬಿಡ್ತು ಅಂತ. ಏನೂ ಆಗಿಲ್ಲ. ನೀವು ನಿಮ್ಮ ನಂಬಿಕೆ ಹೆಂಗೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಪಕ್ಕದಲ್ಲಿ ಕಾಣಿಸ್ತದ ವಿಡಿಯೋ, ಇದೇ ಥರ ಐತೆ ಅಂದ್ಕೊಂಡಿರ್ತೀರ. ಈ ಜನ್ಮಕ್ಕೆ ಅದು ಆಗಲ್ಲ. ಅವ್ರು ಹೇಳಿರೋದು ಸುಳ್ಳು. ಸಾಲ ಮನ್ನಾ, ಈ ಕುದುರೆ, ಈ ಆ್ಯಪಲನ್ನು ತಿನ್ನೋಕ್ಕೆ ಹೆಂಗೆ ಪ್ರಯತ್ನ ಪಡ್ತಾ ಇದೆಯೋ ಹಂಗೆ ನೀವು ಈ ಜೀವಮಾನ ಇವೆಲ್ಲ ನಂಬ್ಕೊಂಡಿರ್ತೀರಿ. ನೀವು ದಯವಿಟ್ಟು ಮನಸ್ಸಲ್ಲಿ ಇಟ್ಕೊಳ್ಳಿ. ನಮ್ಮ ಮಂತ್ರಿಗಳು ಪುಟ್ಟರಾಜು ಅವರು 18ನೇ ತಾರೀಕು ಆಗಿದ ತಕ್ಷಣ ನಾವು ಬಿಡ್ತೀವಿ ನೋಡ್ಕೊಳ್ರಿ ವಿಡಿಯೋ, ಎಲ್ರಿಗೂ ಜನಗಳಿಗೆ ತಿಳಿಸ್ತೀವಿ ಅಂತ. ಏನು 18ನೇ ತಾರೀಕು ಆದಮೇಲೆ ಏನ್ರಿ ಬಿಡೋದು? ನೀವು ಬಿಡೋಂಗಿದ್ರೆ ನಿಮ್ಮ ಹತ್ರ ನಿಜವಾಗ್ಲೂ ಇದ್ರೆ ಎಲೆಕ್ಷನ್ ಮುಂಚೆ ಬಿಡಬೇಕಾಯ್ತು ಅಲ್ವಾ? ಅದನ್ನ ಇಟ್ಕೊಂಡು ಭೂಷಿ ಹೇಳ್ತಾ ಇದ್ದೀರಾ, ಸುಮ್ಮನೆ ರೀಲೆಲ್ಲ ಬಿಡ್ತಾ ಇದ್ರಿ. ಏನು ಹೇಳಿದ್ರಿ ನೀವು? ಸುಮಲತಾ ಅವರಿಗೆ ಮಂತ್ರಿ ಮಾಡ್ಬೋದಪ್ಪ ಸೆಂಟ್ರಲ್ ಗೌರ್ಮೆಂಟು ಅಂತ. ಅರೆ ಜನಕ್ಕೆ ಖುಷಿ ಆಗಬೇಕು, ಯಾಕೆ ಭಯ ಬಿಡ್ತೀರಾ? ಮಂಡ್ಯ ಜನತೆ ಖುಷಿ ಆಗಬೇಕು, ಸೆಂಟ್ರಲ್ ಮಿನಿಸ್ಟರ್ ಆಗ್ತಾರೆ ಅಂದರೆ ಇನ್ನೇನು ಬೇಕು ನಿಮಗೆ? ಅರೆ ಅದನ್ನು ಯಾಕೆ ಬಿಡ್ತಾ ಇಲ್ಲ ನೀವು? ಮಿನಿಸ್ಟರ್ ಆಗ್ತಾರೆ ಅಂತ ಗ್ಯಾರಂಟಿ ಆಗ್ಬಿಡ್ತಾ? ಆಗಲಿ ಬಿಡ್ರಿ ಮಂತ್ರಿ, ಹೆಮ್ಮೆಯಿಂದ ಒಪ್ಕೋಬೇಕು ಪುಟ್ಟರಾಜು ಅವರೇ. ಈಗ ನೀವು ಬಿಡಲ್ಲ ನಮಗೆ ಗೊತ್ತು, ಬಟ್ ಪುಟ್ಟರಾಜು ಅವರು ಜನಗಳಿಗೆ ತಿಳಿಸ್ಬೇಕು. ನಿಖಿಲ್ಗೆ ಕೈಗೆ ಹೆಂಗೆ ಏಟು ಬಿತ್ತು ಶೂಟಿಂಗ್ ಟೈಮಲ್ಲಿ? ಇಲ್ಲ ಎಲ್ಲಾದರೂ ಹೋಗ್ಬಿಟ್ಟು ಆಕ್ಸಿಡೆಂಟ್ ಆಗ್ಬಿಟ್ಟು ಕೈಗೆ ಏಟು ಬಿತ್ತು ಅಂತಾರೆ. ದರ್ಶನ್ ಅವ್ರಿಗೆ ಕೈ ಅಂದಾಗ ಬ್ಯಾಂಡೇಜ್ ನೋಡ್ತಲ್ಲ, ಅದಕ್ಕೆ ಅನುಕಂಪಕ್ಕೋಸ್ಕರ ನಿಖಿಲ್ ಹಾಕ್ಕೊಂಡ್ರ? ಇಲ್ಲ, ಆ ಏಟು ಬೀಳೋ ಟೈಮಲ್ಲಿ ನೀವಿದ್ರ. ನಿಖಿಲ್ಗೆ ಏಟು ಬಿದ್ದಾಗ ಅವ್ರ ಗನ್ಮೇನಿಗೂ ಏಟು ಬಿತ್ತ. ನಿಮಗೆ ಕಾಲು ಮುಟ್ಕೊಂಡು ಅಣ್ಣ ಪುಟ್ಟಸ್ವಾಮಿ ಅವರೇ ದೇವರು, ನೀವು ಇಂದ್ರ ಚಂದ್ರ ದೇವೇಂದ್ರ ನಿಮ್ಮ ಏರಿಯಾಗೆ ಬಂದರೆ ಒಂದು ನಯಾ ಪೈಸಾ ಕೊಡ್ತೀರಾ? ನಿಮ್ಮ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಲಿ ಇಷ್ಟೊಂದು ಜನಕ್ಕೆ ಸೇರಿಸ್ತೀರಲ್ಲ ನೀವು ಅಂತ ತಪ್ಕೊಂಡ್ರ? ಇವೆಲ್ಲ ಬಹಿರಂಗಪಡಿಸಿ ಜನಕ್ಕೆ ಗೊತ್ತಾಗಲಿ. ಹೇಳೋರಲ್ಲ ಇಲ್ಲಿ ಇವರು ಈ ನಿಂತಿರೋರು ಮಗ ಹೇಳಿದ್ರಲ್ಲ, ಏನು ನಿಮ್ಮ ಜೊತೆ ಬರೋ ಜನ, ನಿಮಗೆ ಸೇರೋ ಜನ ದುಡ್ಡು ಕೊಟ್ಟು 500 700 ಅಂತ ಬೆಂಗಳೂರಿಂದ ಕರ್ಕೊಂಬರೋದು ಅಂತ ಒಪ್ಕೊಂಡ್ರಲ್ಲ. ಇದೇನು ಅಂತ ಕರೆಯೋದು ಗೊತ್ತಿಲ್ಲ, ನಾಯಿ ಅಂತ ನನಗೆ ಕರೆಯಲ್ಲ, ಬಟ್ಟು ಇದ್ರ ಮಗ ಹೇಳಿರೋದು ಬಂದೈತಲ್ಲ ಬಹಿರಂಗವಾಗಿ. ಸುಮಲತಾ ಅವರಿಗೆ ಬರೋ ಜನಸ್ತೋಮ ಇದೆಯಲ್ಲ ಹೆಂಗೆ ಬರ್ತದೆ ಅಂತ ನಿಮಗೂ ಗೊತ್ತು, ಆ ಜನಕ್ಕೂ ಗೊತ್ತು. ನಯಾ ಪೈಸಾ ಇಲ್ದಿರ ಅಂಬರೀಷ್ ಅಣ್ಣನ ಮೇಲಿರೋ ಅಭಿಮಾನಕ್ಕೆ, ಮಂಡ್ಯದ ಗಂಡಿಗೆ ಅವ್ರು ತೋರಿಸೋ ನಿಯತ್ತು, ಆ ಸ್ವಾಭಿಮಾನದಿಂದ ಬರೋ ಜನ, ಸ್ವಾಭಿಮಾನ ಇರೋ ಜನ ಅಲ್ಲಿ ಬರ್ತಾರೆ. ನಿಮ್ಮ ಜೊತೆ ಬರೋರು ಹೌದಾನೆ? ನಿಮಗೂ ಗೊತ್ತು, ನನಗೂ ಗೊತ್ತು, ಪ್ರಪಂಚಕ್ಕೂ ಗೊತ್ತು. ಈಗಾಗಲೇ ನಾನು ನಿಮ್ಗೆ ತಿಳಿಸಿದ್ದೀನಿ, ಅವ್ರಿಗೆ ನೀವು ಓಟ್ ಹಾಕಿದ್ರೂ ಅಸಿಂಧು ಆಗ್ತದೆ, ನೀವು ಓಟ್ ವೇಸ್ಟ್ ಆಗ್ತದೆ ಅಂತ. ನಂಬಲಿಲ್ವಾ? ಪರವಾಗಿಲ್ಲ. ಎರಡನೇ ಕಾರಣ ಹೇಳಿದ್ದೀನಿ ನಿಮಗೆ ನೋಡಿ. ಒಂದೊಂದು ಬೂತ್ ಅಂತ ಹೇಳಿದ್ರೆ ಒಂದು ಹಳ್ಳಿಯಲ್ಲಿ ಓಟ್ ಹಾಕಕ್ಕೆ ಹೋಗ್ತಿರಲ್ಲ, ಆ ಒಂದು ಬೂತ್ ಲೆಕ್ಕಕ್ಕೆ 5 ಲಕ್ಷ ರೂಪಾಯಿ ಅಂತ ವ್ಯಾಪಾರ ಕಟ್ಟವ್ರೆ. ಅದು ಬಹಿರಂಗ ಆಗೈತೆ, ಟಿ ವಿಯಲ್ಲೆಲ್ಲ ಬಂದ್ಬಿಟ್ಟೈತಪ್ಪ. ಅದರಲ್ಲಿ ನಿಮಗೆ ಎಷ್ಟು ಸಿಗ್ತದೆ ಅಂತ ಅವ್ರು ಕೇಳ್ರಿ. ನಮಗೆ ಏನು ಬೆಲೆಯಲ್ಲಿ ಮಾರಿದ್ದೀರಿ ನೀವು ಅಂತ ಕೇಳ್ರಿ. ಓಟ್ ಹಾಕಕ್ಕೆ ಕೇಳಿದಾಗ, JDSಗೆ ಅಂತ ಓಟ್ ಕೇಳಿದಾಗ ಅದು ಕೇಳಿ. ಮೂರನೇದು, ನೀವು ಈ ಸಾಲ ಮನ್ನಾ ಅನ್ನೋದು ನಮ್ಮ ಅಪ್ರಾಣೆ ಸಿಗಲ್ಲ, ಅದು ತಿಳಿಸಿದ್ದೀನಿ ನಿಮಗೆ. ಶ್ರೀರಂಗಪಟ್ಟಣ, ಮಂಡ್ಯ, ಮದ್ದೂರು, ಮಳವಳ್ಳಿ ಈ ಭಾಗದ ಜನ ಮುಗೀತು ಅವ್ರದ್ದು, ಅದು ನಿಮಗೆ ಗೊತ್ತು. ಅಫಿಡವಿಟ್ ಸುಪ್ರೀಂ ಕೋರ್ಟಲ್ಲಿ ಹಾಕಿರೋದು ಈಗಲೇ ಹೇಳಿದ್ದೀನಿ ನಾನು ನಿಮಗೆ. ಲಾಸ್ಟಲ್ಲಿ ನನಗೆ ಒಂದು ಮಾತು, ಅಲ್ಲೊಂದು ಸ್ಲೋಗನ್ನು ಯಾರೋ ಒಬ್ಬರು ಹಳ್ಳಿ ಕಡೆಯವರು ಹೇಳ್ತಾಯಿದ್ರು, ಭಾರಿ ಚೆನ್ನಾಗಿತ್ತು, ಭಾರಿ ಹಿಡಿಸ್ತದೆ ನನಗೆ. ಅದು ಏನು ಹೇಳಿದ್ರೆ, ಅಣ್ಣನಿಂದ ನೋಟು, ಅಕ್ಕನಿಗೆ ಓಟು ಅಂತ. ಅದು ಸಿಂಪ್ಲಾಗಿ ಕೇಳಿದೆ, ಅಪ್ಪ ಯಾರು ನೀವು ಓಟ್ ಹಾಕ್ಬೋದು ಅಂತ. ಏನು ಹೇಳೋರು ಅವರು? ಅಣ್ಣನಿಂದ ನೋಟು, ಅಕ್ಕನಿಗೆ ಓಟು. ಎಷ್ಟು ಬುದ್ಧಿವಂತ ಇರಬೇಕು ಈ ಹಳ್ಳಿ ಕಡೆ ಇರೋರಿಗೆ. ಏನು ಡಿಗ್ರಿ ಇಲ್ಲದೆ ಇರ್ಬೋದಪ್ಪ, ಬಟ್ ಇಂಥದ್ದೊಂದು ಹೇಳ್ಬೇಕಾರೆ ಯಾವುದು? ಅಣ್ಣನಿಂದ ನೋಟಂತೆ, ಅಕ್ಕನಿಗೆ ಓಟಂತೆ. ಸೊ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಮತದಾನಕ್ಕೆ ದಯವಿಟ್ಟು ಮರಿದಿರ ಹೋಗಿ. ಯಾರು ಈ ಜನಗಳನ್ನು ಮೋಸ ಮಾಡಿ ಇಷ್ಟು ದಿನ ಮೆರಿತಾ ಇದ್ರೋ ಅವ್ರಿಗೆ ನಿಮ್ಮ ಕೈಯಲ್ಲಿದೆ ಅಧಿಕಾರ ಅಂತ ತೋರಿಸ್ಕೊಡಿ. ನಿಮಗೂ ವಿವೇಚನೆ ಇದೆ, ಬುದ್ಧಿ ಇದೆ, ತೀರ್ಮಾನ ತಗೊಳ್ಳೋ ಶಕ್ತಿ ಇದೆ ಅಂತ ತೋರಿಸ್ಕೊಡಿ. ನಮಸ್ಕಾರ.